ಇವತ್ತೊಂದು ಅಚ್ಚುಕಟ್ಟಾದ ರುಚಿಕರವಾದ ಸುಲಭವಾಗಿ ಅದ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋಣ. ಹಾಗೆ 1 ಕಪ್ಪು ಧನಿಯಾ ತೊಗೊಂಡಿದ್ದೀನಿ, 3/4 ಕಪ್ಪು ಜೀರಿಗೆ, 100 ಗ್ರಾಮು ಕಡಲೆಬೇಳೆ, 100 ಗ್ರಾಮ್ ಉದ್ದಿನಬೇಳೆ, ಹಾಗೆ ಕಾಲು ಕಪ್ಪಷ್ಟು ಸಾಸಿವೆ, ಹಾಗೆ 2 ಸ್ಪೂನು ಮೆಂತೆ, ಹಾಗೆ ಬಿಳಿ ಎಳ್ಳು ಒಂದು 100 ಗ್ರಾಮ್ ಅಷ್ಟು, ಕಾಳು ಮೆಣಸು ಒಂದು 25 ಗ್ರಾಮು, ಖಾರಕ್ಕೆ ನೋಡ್ಕೊಂಡು ಹಾಕೋಬೋದು ಇದನ್ನು. ಹಾಗೆ 1 ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಇನ್ನೂ ಸುಮಾರು ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದನ್ನು ಸುಲಭವಾಗಿ ಮಾಡ್ಕೋಬೋದು, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ನೀವು. ಇದರಲ್ಲಿ ಇದ್ರ ಮಾಡೋದ್ರಿಂದ 3 ಬೆನಿಫಿಟ್ ಇದೆ ಇದರಲ್ಲಿ. ಒಂದು ತಿಳಿಸಾರು ಪುಡಿನೂ ಆಗುತ್ತೆ ಇದರಲ್ಲಿ. ಒಂದು ಬೇರೆ ಥರ ಮಾಡ್ತೀನಿ ನಾನು, ಎಲ್ಲದನ್ನೂ ಒಟ್ಟಿಗೆ ಹುರ್ಕೊಳ್ಳಲ್ಲ, ಒಟ್ಟಿಗೆ ಹಾಕ್ಕೊಳ್ಳಲ್ಲ, ತೋರಿಸ್ತೀನಿ ನಿಮ್ಮ ಜೊತೆಗೆ. ಹಾಗೆ ಮೆಣಸಿನ್ಕಾಯಿ 2 ಥರ ತೊಗೊಂಡಿದ್ದೀನಿ, ಖಾರಕ್ಕೊಂದು ಮತ್ತು ರುಚಿಗೊಂದು. ನೀವು ಒಂದೇ ಬೇಕಾದ್ರೂ ತೊಗೋಬೋದು, ಅಥವಾ 2-3 ಬೇಕಾದ್ರೂ ತೊಗೋಬೋದು. ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ ನಾನು. 100 ಗ್ರಾಮ್ ತೊಗೊಂಡಿದ್ದೀನಿ, 2 50 ಗ್ರಾಮ್ ಅಂತ. ಹಾಗೆ ಧನಿಯಾನ ಹುರ್ಕೊತಾ ಇದ್ದೀನಿ. ಎಲ್ಲದನ್ನೂ ಬೇರೆ ಬೇರೆ ಹುರ್ಕೋಬೇಕು. ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ, ಅಂದರೆ ಸಿಮ್ಮಲ್ಲಿ ಬೇಡ, ಜೋರಾಗೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಇಟ್ಟರೆ ತುಂಬ ನಿಧಾನ ಅಂದರೆ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಘಮ ವಾಸನೆ ಬರೋಷ್ಟೊತ್ತಿಗೆ ಚಟಪಟ ಅನ್ನತ್ತಲ್ಲ ಆ ಥರ ಹುರ್ಕೊಂಡ್ರೆ ಸಾಕು. ತುಂಬ ಹುರಿಯೋದು ಬೇಡ. ಕರೆಂಟ್ ಹೋಗಿಬಿಡ್ತು ನಮ್ಮ ಕಿಚನಲ್ಲಿ. ಸಾಯಂಕಾಲ ಮಾಡ್ತಾ ಇದ್ದೆ ಇದು. ಯಾರೋ ಅರ್ಜೆಂಟ್ ಬಂದ್ಕೊಂಡು ಕಾರ್ತಿಕ್ ಮಾಸ ನಾಳೆ ನಮ್ಮನೇಲಿ ಪೂಜೆಗೆ ಪುಳಿಯೋಗರೆ ಗೊಜ್ಜಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ಶುದ್ಧವಾಗಿ ಮಾಡಬೇಕಲ್ಲ ಅಂತ ಪಟ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಕರೆಂಟ್ ಕರೆಂಟೇ ಹೋಗಿಬಿಡ್ತು. ಹಾಗೆ 1 ಬೈ 1 ಹುರ್ಕೊತಿದ್ದೀನಿ. ನಾನು ಹುರಿದಿದ್ದನ್ನ ಎಲ್ಲದನ್ನೂ ಒಟ್ಟಿಗೆ ಹಾಕ್ಕೊಳ್ಳಲ್ಲ, ನಿಮಗೆ ತೋರಿಸ್ತೀನಿ ಇವಾಗಿರಿ. ಇವಾಗ ನಾನು ಸಾಸಿವೆ, ಜೀರಿಗೆ, ಮೆಂತೆ, ಧನಿಯಾ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಹುರಿದಿದ್ದು. ಇನ್ನು ಬೇರೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನ ಬೇರೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಅದನ್ನು ನಾನು ನಿಮಗೆ ಕೊನೆಯದಲ್ಲಿ ಹೇಳ್ತೀನಿ. ನೋಡಿ, ಇವಾಗ ಕಾಳುಮೆಣಸು ಅಷ್ಟೇ ಒಂದು ಸ್ವಲ್ಪ ಚಟಪಟ ಗಮ್ ಅಂತ ಬಂದವಾಗ ವಾಸನೆ ಬಂದವಾಗ ತೆಗೆದ್ರೆ ಸಾಕು. ಎಲ್ಲವನ್ನೂ ಅಷ್ಟೇ ಸೀದು ಹೋಗಬಾರ್ದು, ಮಾತ್ರ ಹುರಿಬೇಕಾದ್ರೆ ಮಾತ್ರ ನಿಧಾನ ಹುರ್ಕೋಬೇಕು. ಕರೆಂಟು ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಇದು ಉದ್ದಿನಬೇಳೆ ಆದಮೇಲೆ ನೋಡಿ ಒಂದೊಂದೇ ಹಾಕಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಉದ್ದಿನಬೇಳೆ ಸ್ವಲ್ಪ ಕೆಂಪು ಬ್ರೌನ್ ಬಂದರೆ ಸಾಕು. ಹಾಗೆ ಕಡಲೆಬೇಳೆನೂ ಅಷ್ಟೇ. ಈಗ ಒಂದೊಂದನ್ನೇ ಹಾಕಿ ಕಡಲೆಬೇಳೆ ಹಾಕ್ತಿದ್ದೀನಿ. ಏನಂದರೆ ಕರೆಂಟ್ ಹೋಗಿದ್ರಿಂದ ಈ ಥರ ಕಾಣಿಸ್ತಾ ಇದೆ. ಇವಾಗ ಕರೆಂಟ್ ಬರುತ್ತೆ ನೋಡಿ ಮುಂದೆ. ಇದು ಹುರಿದು ಮುಗಿಯೋದಕ್ಕೂ ನನಗೆ ಕರೆಂಟ್ ಬಂತಾ, ಮತ್ತು ಹೇಗಿದ್ನ ಇದು ಮಾಡೋದು? ಹಾಗೆ ನೋಡಿ, ಇವಾಗ ಕರೆಂಟ್ ಬಂತು. ಇವಾಗ ಅಂದರೆ ನನಗೆ ಸ್ವಲ್ಪ ಎಲ್ಲ ಊರಿಗೆ ಬೇರೆ ಹೋಗಬೇಕಿತ್ತು, ನೈಟ್ ಬಸ್ಸಿಗೆ. ಅಷ್ಟೊತ್ತಿಗೆ ಅವ್ರಿಗೆ ಬೇರೆ ಗೊಜ್ಜು ಮಾಡಿಕೊಡ್ಬೇಕಿತ್ತು, ಅದಕ್ಕೋಸ್ಕರ ಮಾಡಿಕೊಂಡೆ. ಹಾಗೆ ಎಳ್ಳು ಹಾಕಿದ್ದೀನಿ. ಎಳ್ಳು ಅದ್ರ ಜೊತೆಗೆ ಕರಿಬೇವು ನೀವು ಎಷ್ಟು ಬೇಕಾದ್ರೂ ಹಾಕ್ಬೋದು. ನಾನು 1 ಹಿಡಿ ಹಾಕಿದ್ದೀನಿ. ಎರಡನ್ನೂ ಕಲರ್ ಅದಕ್ಕೆ ಕರಿಬೇವು ಸ್ವಲ್ಪ ಇದಾಗಲಿಲ್ಲ, ಅದಕ್ಕೆ ತೆಗೆದು ಅದನ್ನೇ ಸಪ್ರೇಟ್ ಮಾಡಿದೆ. ಮತ್ತು ಕರಿಬೇವು ಏನಾಯಿತು ಗೊತ್ತಾ, ಎಳ್ಳು ಪಟ ಅಂದ್ಬಿಡ್ತು. ನಂಗೆ ಅದು ಯಾವುದೋ ಟೆನ್ಷನಲ್ಲಿ ಹಾಕ್ಬಿಟ್ಟೆ. ಇವಾಗ ಮೆಣಸಿನ್ಕಾಯಿ ಹುರ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು. ಇದೇನು ಸೀದೋಗೋದು ಬೇಡ ಅಥವಾ ಕಪ್ಪಾಗೋದು ಬೇಡ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು. ಗಮ್ ಅಂತ ಅಂದರೆ ಗಮ್ ಅನ್ನೋದೇನು ಗೊತ್ತಲ್ಲ, ಸೀನ್ ಬರುತ್ತೆ, ಕೆಮ್ಮು ಬರುತ್ತೆ. ಗಮ್ ಅಂದರೆ ಅದು. ಈಗ ನೋಡಿ, ನಾನು ಎಲ್ಲ ಬೇರೆ ಬೇರೆ ಹುರಿದಿಟ್ಟಿದ್ದೀನಿ. ನೋಡಿ, ಇದು ಎಳ್ಳು ಹುರಿದಿದ್ದೀನಿ. ಹಾಗೆ ಇದು ಒಂದು ಬೇರೆ ಬಟ್ಲಿಗೆ ಹಾಕಿದ್ದೀನಿ. ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಇನ್ನೆಲ್ಲವನ್ನು ಒಂದು ಬಟ್ಲಿಗೆ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆನೇ ಬೇರೆ ಬಟ್ಲಿಗೆ ಹಾಕಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಹಾಗೆ ನಾನು ಇವಾಗ 1/4 ಕೆ ಜಿ ಅಷ್ಟು ಹುಣಸೆ ಹಣ್ಣು ತಗೊಂಡು ಅದನ್ನು ಚೆನ್ನಾಗಿ ಕಿವುಚಿಬಿಟ್ಟು ಅದಕ್ಕೆ ಬೆಲ್ಲನೂ ಹಾಕಿದ್ದೀನಿ. ನಾನು 1/4 ಕೆ ಜಿ ಇದಕ್ಕೆ 1-1.5 ಉಂಡೆ ಬೆಲ್ಲ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಕುದೀಲಿಕ್ಕಿಡೋಣ. ಈ ನಾವು ಹುರಿದಿದ ಮಸಾಲೆ ಎಲ್ಲ ಪುಡಿ ಮಾಡ್ಕೊಳ್ಬೇಕಲ್ಲ, ಅದು ಸ್ವಲ್ಪ ಆರಬೇಕು. ಅಲ್ಲಿ ತನಕ ಅದನ್ನು ಕುದೀಲಿಕ್ಕೆ ಇಟ್ಕೊಳ್ಳೋಣ. ಅದು ಕುದೀತಾ ಇದೆ ಹುಣಸೆ ಹಣ್ಣು ಗೊಜ್ಜು. ಅದಕ್ಕೆ ಬೆಲ್ಲ ನಾನು 150 ಗ್ರಾಮ್ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇವಾಗ ನೋಡಿ, ನಾವೆಲ್ಲ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹುರಿದಿದ್ನಲ್ಲ, ಅದನ್ನೆಲ್ಲ ಒಟ್ಟಿಗೆ ಹಾಕಿದ್ನಲ್ಲ, ಅದನ್ನು ಪುಡಿ ಮಾಡಿದೆ. ಇವಾಗ ಕಡಲೆಬೇಳೆ, ಉದ್ದಿನಬೇಳೆ ಸಪ್ರೇಟು ಪುಡಿ ಮಾಡ್ತಾ ಇದ್ದೀನಿ. ಹಾಗೆ ಇದು ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ತುಂಬ ನೈಸ್ ಆಗೋದು ಬೇಡ. ಅದಕ್ಕೆ ನಾನೇನು ಮಾಡಿದೆ, ಇವಾಗ ಎಳ್ಳು ಹಾಕ್ಕೊಂಡಿದ್ದೀನಿ.
ಎಳ್ಳು ತುಂಬ ನೈಸ್ ಆಗೋದು ಬೇಡವಲ್ಲ, ಹಾಗಾಗಿ ಅದು ಒಂದು ರೌಂಡ್ ಹಾಕ್ಕೊಂಡಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ರೌಂಡು ರುಬ್ಬಾದಮೇಲೆ ಆಮೇಲೆ ನಾನು ಇದು ಹಾಕಿಬಿಟ್ಟು ಎಳ್ಳು ಹಾಕ್ಬಿಟ್ಟು ಒಂದು ರೌಂಡು ರುಬ್ಕೊಂಡು ಇದು ನೋಡಿ ಈ ಥರ ಗೊಜ್ಜು ಈ ಥರ ಆಗಿದೆ. ಇಷ್ಟು ಹದಕ್ಕೆ ಬಂದಿದೆ. ಕುದ್ದು 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 ಈ ಥರ ಪಾಕ ಬರಬೇಕು, ಇಲ್ಲ ಅಂದರೆ ಗೊಜ್ಜು ಹಾಳಾಗ್ಬಿಡುತ್ತೆ. ಇವಾಗ ನೋಡಿ ನಾವು ಈ ಪುಡಿನ ಇದು ಕಡಲೆಬೇಳೆ ಉದ್ದಿನಬೇಳೆ ಅದಲ್ಲ ಇದು, ಮತ್ತು ಇನ್ನು ಮಿಕ್ಕಿದೆಲ್ಲವನ್ನು ಸಾಸಿವೆ ಜೀರಿಗೆ ಮೆಂತೆ ಕಾಳುಮೆಣಸು ಧನಿಯಾ ಎಲ್ಲವನ್ನು ಹಾಕಿದ್ವಲ್ಲ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಅದನ್ನು ರುಬ್ಬಿಟ್ಕೊಂಡಿದ್ನಲ್ಲ, ಅದು ಸುಮಾರು ನನ್ನ ಕೈಯಲ್ಲಿ ಒಂದು 4 ಹಿಡಿಯುವಷ್ಟು ಹಾಕ್ತೀನಿ ನಾನು. ಅಷ್ಟನ್ನು ಹಾಕೋದಿಲ್ಲ ಇಲ್ಲಿ, ಒಂದು ಸ್ವಲ್ಪ ತೆಗೆದಿಟ್ಕೊಂಡೆ ನಾನು ಅಲ್ಲಿ. ಅದಕ್ಕೆ ಇದೆಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೋದು ನೀವು. ಈ ಪುಡಿನ ತೆಗೆದು ಸ್ವಲ್ಪ ಹಾಗೆ ಇಟ್ಕೊಂಡ್ರೆ, ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಅಂದರೆ ಒಂದು 4 ಸ್ಪೂನಷ್ಟು. ಯಾಕೆ ಅಂದರೆ ತಿಳಿಸಾರಿನ ಪೌಡ್ರ್ ಕೊಡಬೇಕಿತ್ತು ಒಬ್ಬರಿಗೆ, ಹಾಗಾಗಿ ಅದು ತಿಳಿಸಾರಿನ ಪುಡಿನೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ ತಿಳಿಸಾರು ಮಾಡ್ಕೊಳ್ಳೋಕ್ಕೂ ರಸಂ ಪೌಡ್ರು ಆಗುತ್ತೆ. ಹಾಗೆ ಇವಾಗ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಎಳ್ಳು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸಹ ಎಷ್ಟು ಹಿಡಿಸುತ್ತೋ ನೋಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲವನ್ನು ಹಾಕಿ ಕಲಸಾಯಿತು, ಅಷ್ಟು ಪುಡಿ ಹಾಕಿದ್ದೀನಿ. ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಎಳ್ಳು ರುಬ್ಬಿದ್ನಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮಾತ್ರ ಅಷ್ಟನ್ನು ಹಾಕಿದ್ದೀನಿ, ಪೂರ್ತಿನೂ ಹಾಕಿದ್ದೀನಿ. ಗೊಜ್ಜಿಗೆ ಹಾಕಿ ಕಲಸಿ ಇಳಿಸಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಬೇಕಾಗುತ್ತೆ. ಅವರು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ಬೇಕಲ್ಲ, ಹಾಗಾಗಿ ಒಂದು ಹಿಡಿ ಉದ್ದಿನಬೇಳೆ, ಒಂದು ಹಿಡಿ ಕಡಲೆಬೇಳೆ, ಹಾಗೆ ಸ್ವಲ್ಪ ಶೇಂಗಾ ಬೀಜ, ಹಾಗೆ ಒಂದು 1/4 ಹಿಡಿಯೋಷ್ಟು ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಹಿಡಿ ಕರಿಬೇವು. ಇದು ಎಣ್ಣೆ ಇದು ಇಷ್ಟು ಸಾಕಾಗೋದಿಲ್ಲ ಈ ಗೊಜ್ಜಿಗೆ, ಯಾಕಂದರೆ ಅನ್ನ ಕಲಸುವಾಗ ಹುಡಿ ಹುಡಿ ಆಗಿಬಿಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಅವರು ಆಯಿಲನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಹಾಕಿಬಿಟ್ಟು ಚೆನ್ನಾಗಿ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ತುಂಬ ಜನ ನಮ್ಮನೆ ಫಂಕ್ಷನಲ್ಲಿ ಪುಳಿಯೋಗರೆ ತಿಂದವರು, ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಅಂತ ಗೊಜ್ಜೆಲ್ಲ ಇಸ್ಕೊಂಡು ಹೋಗ್ತೀರಾ. ಇವಾಗ ನೀವೇ ಮಾಡ್ಕೋಬೋದು. ಪುಳಿಯೋಗರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ. ಇವಾಗ ಒಗ್ಗರಣೆ ಹಾಕಿಬಿಟ್ರೆ ಇವಾಗ ವಾವ್ ಎಂಥ ಸಖತ್ತಾಗಿರುತ್ತೆ ಗೊತ್ತಾ. 1 ತಿಂಗಳು ನೀವು ಹೊರಗಡೆ ಇಟ್ಕೊಂಡ್ರು ಕೆಡೋದಿಲ್ಲ ಇದು. ಯಾಕಂದರೆ ನಾವು ಹುಣಸೆ ಹಣ್ಣಿನ ಇದೆಯಲ್ಲ, ಹುಣಸೆ ಹಣ್ಣು ಗೊಜ್ಜನ್ನು ಮಾಡೋದ್ರಲ್ಲೇ ತುಂಬ ಇದಿರೋದು. ಇಲ್ಲ ನೀವು ಪುಡಿನ ಹಾಗೆ ಇಟ್ಕೊಂಡು ಬೇಕಾದವಾಗ ಈ ಥರ ಗೊಜ್ಜು ಮಾಡ್ಕೋಬೋದು, ಪೌಡ್ರನ್ನ ಮಾಡಿಟ್ಕೊಂಡ್ರೆ. ಅದಕ್ಕೆ ನಾನು ಪೌಡ್ರನ್ನ ಬೇರೆ ಬೇರೆ ಮಾಡಿರೋದು ಎಲ್ಲವನ್ನು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್